ಆ್ಯಕ್ಚುಲ್ ಆಗಿ ಬಂದ್ಬಿಟ್ಟು ಸಾಗರ ಶಿವಮೊಗ್ಗದ ಕಡೆಯವರು. ಅಲ್ಲೆಲ್ಲ ನ್ಯಾಚುರಲ್ ಆಗಿ ಸುಮಾರು ವಸ್ತುಗಳು ಸಿಗ್ತಾ ಇತ್ತು ನಮ್ಗೆ, ಯಾವುದೇ ಕೆಮಿಕಲ್ಸ್ ಇಲ್ಲದೆ ಯೂಸ್ ಮಾಡಿರೋಂಥ ವಸ್ತುಗಳು. ಅಲ್ಲಿನ ಜನಕ್ಕೂ ಮಾರ್ಕೆಟ್ ಆಗುತ್ತೆ, ನಾವು ಇದು ತಂದು ಯಾಕೆ ಬಿಸ್ನೆಸ್ ಮಾಡ್ಬೋದು ಅಂದ್ಬಿಟ್ಟು ಅಲ್ಲಿಂದ ತೊಗೊಂಬಂದು ಇಲ್ಲಿಂದ ಎಲ್ಲ ಕಡೆ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಆಗಿ 100% ನ್ಯಾಚುರಲ್ ಆಗಿ ಡ್ರೈ ಫ್ರೂಟ್ ಮಿಕ್ಸ್ನ, ಬೆಲ್ಲನ, ಎಣ್ಣೆನ ಮತ್ತೆ ಮಲೆನಾಡಿನ ಮಸಾಲೆಗಳನ್ನ ಮಾಡ್ತಾ ಇದ್ದಾರೆ. ಏನೇನೆಲ್ಲ ಮಾಡ್ತಾ ಇದ್ದಾರೆ ನೀವು ಸರ್? ಮೇಯ್ನ್ ಆಗಿ ಬಂದ್ಬಿಟ್ಟು ನಮ್ಮದು ಇದು ಸಿರಿಧಾನ್ಯಗಳು ಮಿಶ್ರಣ ಅಂತ ಬರ್ತಾ ಇದೆ ಸರ್. ಇದೆಲ್ಲ ನವಣೆ, ಸಜ್ಜೆ, ಕೊರಲೆ, ಏನೇನು ಸಿರಿಧಾನ್ಯಗಳಿದಾವೆ ಅದೆಲ್ಲ ಹಾಕ್ಬಿಟ್ಟು ಬೇಳೆಕಾಳು ನೆನೆಸಿ ಮೊಳಕೆ ಮಾಡಿರೋಂಥದ್ದು ಡ್ರೈ ಫ್ರೂಟ್ ಮಿಕ್ಸ್ ಅಂತ ಮಾಡ್ತಾ ಇದ್ದೀವಿ ಸರ್. ಇದರಲ್ಲಿ ಬಾದಾಮಿ, ಪಿಸ್ತಾ, ಅಕ್ರೋಟು, ಒಣ ಹಣ್ಣುಗಳು ಉಪಯೋಗಿಸಿ ಅದರಲ್ಲಿ ಬೇಳೆಕಾಳುಗಳು ನೆನೆಸಿ ಮೊಳಕೆ ಮಾಡಿ ಅದರಿಂದ ಮಾಡಿರ್ತೀವಿ ಸರ್. ಅದು ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ? ಕನಿಷ್ಠ ಈಗ ನನಗೊಂದು 5-6 ಲಕ್ಷ ಫಸ್ಟಿಗೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಸರ್. ಪ್ರಾಫಿಟ್ ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈ ಸರ್? ಬಿಸ್ನೆಸ್? ಇದರಲ್ಲೆಲ್ಲ ಪ್ರಾಫಿಟ್ ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ ಸರ್. ಇವೆಲ್ಲ 10%, 15%, 20% ಆ ಥರ ಇರುತ್ತೆ.